ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ SSCಯಿಂದ 25,271 ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಈ ವಿಷಯದ ಕುರಿತು ಡಿಸ್ಕಷನ್ ಮಾಡೋಣ. ರೀಸೆಂಟಾಗಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನಿಂದ 25,271 ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಒಂದು ನೋಟಿಫಿಕೇಶನ್ ಅನ್ನು ಮಾಡಿದ್ದಾರೆ. ಸೊ ಇದರ ಬಗ್ಗೆ ಸಂಪೂರ್ಣವಾಗಿ ಇವತ್ತಿನ ಒಂದು ಸೆಷನ್ನಲ್ಲಿ ಡಿಸ್ಕಷನ್ ಮಾಡೋಣ. ಕ್ಲಾಸನ್ನು ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಸೊ ಇವಾಗ ನೋಟಿಸನ್ನು ಏನು ನೋಡ್ತಾ ಇದ್ದೀರಲ್ವಾ, ಸೊ ಅಪ್ಲಿಕೇಶನ್ ಡೇಟನ್ನು ನೋಡ್ಕೊಂಬಿಡಿ. ಫಸ್ಟು ಅಪ್ಲಿಕೇಶನ್ ಡೇಟ್ 17/7/2021 17ನೇ ತಾರೀಕಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಸೊ 31/8 ಆಗಸ್ಟ್ 31ನೇ ತಾರೀಕುವರೆಗೂ ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್ ಇರುತ್ತೆ. ಸೊ ಕಾನ್ಸ್ಟೇಬಲ್ GD ಇನ್ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ CAPFನಲ್ಲಿ, NIAನಲ್ಲಿ, SSFನಲ್ಲಿ ಮತ್ತು ಅಸ್ಸಾಂ ರೈಫಲ್ಸ್ನಲ್ಲಿ ಈ ಒಂದು ಪೋಸ್ಟ್ಗಳಿರುತ್ತೆ. ಸೊ ಅಪ್ಲಿಕೇಶನ್ ಡೇಟ್ ಬಂದುಬಿಟ್ಟು 17/7/2021 31/8/2021. ಸೊ ಏನಿದೆ, ಎಲ್ಲೆಲ್ಲಿ ಒಂದು ಕಾನ್ಸ್ಟೇಬಲ್ ಹುದ್ದೆಗಳಿದೆ ಅಂತ ನೋಡೋಣ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಎಕ್ಸಾಮನ್ನು ಕಂಡಕ್ಟ್ ಮಾಡುತ್ತೆ. ಒಂದು ಓಪನ್ ಕಾಂಪಿಟೇಟಿವ್ ಎಕ್ಸಾಮನ್ನು ಕಂಡಕ್ಟ್ ಮಾಡುತ್ತೆ. ರಿಕ್ರೂಟ್ಮೆಂಟ್ಗೆ, ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ಗೆ ಎಲ್ಲೆಲ್ಲಿ ಅಂತಂದರೆ BSFನಲ್ಲಿ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನಲ್ಲಿ, CISFನಲ್ಲಿ, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸಸ್ನಲ್ಲಿ, ಮತ್ತು ITBP ಅಂದರೆ ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ನಲ್ಲಿ, ಮತ್ತು SSB ಸಶಸ್ತ್ರ ಸೀಮಾ ಬಲ, ಮತ್ತು SSF ಎಲ್ಲ ಕಡೆ ಕೂಡ ಈ ಒಂದು ಪೋಸ್ಟ್ಗಳಿರುತ್ತೆ. ಕಾನ್ಸ್ಟೇಬಲ್ ಹುದ್ದೆಗಳು ಇಲ್ಲೆಲ್ಲ ಕಡೆ ನೀವು ವರ್ಕ್ ಮಾಡಬೇಕಾಗುತ್ತೆ, ಯಾರು ಒಂದು ಅಪ್ಲಿಕೇಶನ್ ಹಾಕಬೇಕು ಅಂತ ಇಚ್ಛೆ ಇದ್ದವರು. ಸೊ ಅದೇ ರೀತಿ ಪೇ ಸ್ಕೇಲನ್ನು ನೋಡೋಣ. ಪೇ ಸ್ಕೇಲ್ ಎಷ್ಟಿದೆ? 21,700 ರೂಪಾಯಿನಿಂದ 69,100 ರೂಪಾಯಿ ಪೇ ಸ್ಕೇಲ್ ಇರುತ್ತೆ. 69,100 ರುಪೀಸ್ವರೆಗೂ ಪೇ ಸ್ಕೇಲ್ ಇರುತ್ತೆ. ವೇಕೆನ್ಸೀಸನ್ನು ನೋಡಿ, ಮೇಲ್ ಮತ್ತು ಫಿಮೇಲ್ ವೇಕೆನ್ಸೀಸನ್ನು ಸಪ್ರೇಟಾಗಿ ಕೊಟ್ಟಿದ್ದಾರೆ. ಟೋಟಲ್ ಮೇಲ್ ವೇಕೆನ್ಸೀಸ್ ಬಂದುಬಿಟ್ಟು 22,424 ಟೋಟಲ್ ಮೇಲ್ ವೇಕೆನ್ಸೀಸ್ ಇದೆ. ಪುರುಷರ ಒಂದು ವೇಕೆನ್ಸೀಸ್ ಅಂದರೆ ಎಷ್ಟು ಹುದ್ದೆಗಳಿದೆ ಅಂತಂದರೆ 22,424 ಹುದ್ದೆಗಳಿದೆ. ಮಹಿಳೆಯರಿಗೆ 2,847 ಹುದ್ದೆಗಳಿರುತ್ತೆ. ಒಟ್ಟು ಟೋಟಲ್ ಆಗಿ 25,271 ಹುದ್ದೆಗಳು ಅವೈಲೇಬಲ್ ಇರುತ್ತೆ. ಅದೇ ರೀತಿ ಇದೆಲ್ಲವೂ ಕೂಡ ಕೆಟಗರಿ ಸಪ್ರೇಟ್ ಬರುತ್ತೆ. SCಗೆ ಸಪ್ರೇಟು, STಗೆ, OBC ಮತ್ತು ಅನ್ರಿಸರ್ವ್ಡ್ಗೆ ಒಟ್ಟು ಟೋಟಲ್ ಆಗಿ ನೋಡ್ಕೋತ ಹೋದರೆ ಒಟ್ಟು 25,271 ಹುದ್ದೆಗಳಿದೆ. ಸೊ ಯಾರಾದರೂ ವಿಡಿಯೋ ನೋಡ್ತಾ ಇದ್ದು ನೀವು ಪರ್ಟಿಕ್ಯುಲರ್ ಆಗಿ ಯಾವುದಾದ್ರೂ ಕೆಟಗರಿಗೆ ಬಿಲಾಂಗ್ ಇದ್ದರೆ, ಅಂದರೆ ಎಕ್ಸಾಂಪಲ್ ನಿಮ್ಮದು SC ಕೆಟಗರಿ ಇತ್ತು ಅಂತಂದರೆ ನಿಮಗೆ ಎಷ್ಟು BSFಲ್ಲಿ ಎಷ್ಟು ಬರುತ್ತೆ, CISFಲ್ಲಿ ಎಷ್ಟು ಬರುತ್ತೆ ಅಂತ ನೀವು ಇಲ್ಲಿ ನೋಡ್ಕೋಬೋದು. ವಿಡಿಯೋನ ಪಾಸ್ ಮಾಡಿ. ಅದೇ ರೀತಿ ಏಜ್ ಲಿಮಿಟನ್ನು ನೋಡ್ಕೋಬೇಕಾಗುತ್ತೆ. ಏಜ್ ಲಿಮಿಟ್ ಬಂದುಬಿಟ್ಟು 18ರಿಂದ 23 ವರ್ಷದ ವಯಸ್ಸಿನ ಒಳಗಡೆ ಇರಬೇಕಾಗುತ್ತೆ. 18 ವಯಸ್ಸಿಗಿಂತ ಮೇಲೆ ಇರಬೇಕು, 23 ವಯಸ್ಸಿಗಿಂತ ಕೆಳಗೆ ಇರಬೇಕಾಗುತ್ತೆ. ಆ್ಯಸ್ ಆನ್ 1/8/2021 ಒಳಗಡೆ ಇರಬೇಕಾಗುತ್ತೆ. ಬಿಫೋರ್ ಅಂದರೆ 2/8/1998ಕ್ಕಿಂತ ಮುಂಚೆ ಹುಟ್ಟಿರಬಾರ್ದು, ಮತ್ತು 1/8/2003 ನಂತರ ಹುಟ್ಟಿರಬಾರ್ದು. ಅವರು ಇದಕ್ಕೆ ಎಲಿಜಿಬಲ್ ಇರಲ್ಲ. ಯಾಕಂತಂದರೆ ಏಜ್ ಬಂದುಬಿಟ್ಟು 18ರಿಂದ 23 ವರ್ಷದ ಒಳಗಿನವರು ಎಲಿಜಿಬಲ್ ಇರ್ತಾರೆ. ಏಜ್ ರಿಲ್ಯಾಕ್ಸೇಷನನ್ನು ನೋಡೋಣ. SC STಗೆ ಏಜ್ ರಿಲ್ಯಾಕ್ಸೇಷನ್ ಬಂದುಬಿಟ್ಟು 5 ವರ್ಷ ಇರುತ್ತೆ. ಸೊ ಇದು ಬಂದುಬಿಟ್ಟು ಜನರಲ್ ಅಲ್ವಾ, 18 to 23 ಇಯರ್ಸ್ವರೆಗೂ ಜನರಲಲ್ಲಿ ಫೈಟ್ ಮಾಡೋರಿಗೆ ಇರುತ್ತೆ. ಏಜ್ ರಿಲ್ಯಾಕ್ಸೇಷನ್ ಬಂದುಬಿಟ್ಟು 5 ಇಯರ್ಸ್ ರಿಲ್ಯಾಕ್ಸೇಷನ್ ಯಾರಿಗೆ, ಶೆಡ್ಯೂಲ್ಡ್ ಕ್ಯಾಸ್ಟ್ ಮತ್ತು ಶೆಡ್ಯೂಲ್ಡ್ ಟ್ರೈಬ್ಗೆ ಇರುತ್ತೆ. ಆಮೇಲೆ OBC ಅವರಿಗೆ ಏಜ್ ರಿಲ್ಯಾಕ್ಸೇಷನ್ 3 ಇಯರ್ಸ್ ಇರುತ್ತೆ. ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಏಜ್ ರಿಲ್ಯಾಕ್ಸೇಷನ್ ಬಂದುಬಿಟ್ಟು 3 ಇಯರ್ಸ್ ಆಫ್ಟರ್ ಡಿಡಕ್ಷನ್ ಆಫ್ ದ ಮಿಲಿಟರಿ ಸರ್ವಿಸಿಂದ ಹೊರಗಡೆ ಬಂದು 3 ಇಯರ್ಸ್ವರೆಗೂ ಅವ್ರಿಗೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಸೊ ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನಿರಬೇಕು ಅಂತಂದರೆ 10th ಪಾಸ್ ಆಗಿದ್ದರೆ ಸಾಕು. 10th ಕ್ಲಾಸ್ ಎಕ್ಸಾಮಿನೇಷನ್ ಫ್ರಮ್ ರೆಕಗ್ನೈಸ್ಡ್ ಬೋರ್ಡ್ ಮತ್ತು ಯೂನಿವರ್ಸಿಟಿಯಿಂದ ಅವರು ಪಾಸ್ ಆಗಿದ್ದರೆ ಸಾಕಾಗುತ್ತೆ. ಯಾವ ರೀತಿ ಅಪ್ಲೈ ಮಾಡಬೇಕು ಅಂತಂದರೆ ssc.nic.in ಅಂದರೆ ssc.nic.in ವೆಬ್ಸೈಟ್ಗೆ ಹೋಗಿ ಒಂದು ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. ಸೊ ಇಲ್ಲಿ ಡಿಟೇಲ್ ನೋಟಿಫಿಕೇಷನಲ್ಲಿ ಡಿಟೇಲ್ ಸ್ಟೆಪ್ ಬೈ ಸ್ಟೆಪ್ ಅಪ್ಲಿಕೇಶನನ್ನು ಕೂಡ ಕೊಟ್ಟಿದ್ದಾರೆ, ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ. ದಯವಿಟ್ಟು ssc.nic.in ವೆಬ್ಸೈಟ್ಗೆ ವಿಸಿಟ್ ಮಾಡಿ ಒಂದು ನೋಟಿಫಿಕೇಷನನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಬೇಕಾದರೆ ನೋಡ್ಕೋಬೋದು. ಅಪ್ಲಿಕೇಶನ್ ಫೀಸ್ ಏನಿದೆ ಅಂದರೆ 100 ರೂಪೀಸ್ ಫೀಸ್ ಇರುತ್ತೆ. ಬಟ್ ವುಮೆನ್ ಕ್ಯಾಂಡಿಡೇಟ್ಸ್ಗೆ ಮತ್ತು SC ಕ್ಯಾಂಡಿಡೇಟ್ಸ್ಗೆ, ST ಕ್ಯಾಂಡಿಡೇಟ್ಸ್ಗೆ ಮತ್ತು ಎಕ್ಸ್ ಸರ್ವಿಸ್ ಮೆನ್ಗೆ ಅವ್ರಿಗೆ ಎಕ್ಸಮ್ಟೆಡ್ ಫ್ರಮ್ ಪೇಮೆಂಟ್ ಆಫ್ ಫೀ ಇರೋದಿಲ್ಲ. ಫೀಯಿಂದ ಅವ್ರಿಗೆ ಎಕ್ಸಮ್ಷನ್ ಇರುತ್ತೆ, ಎಕ್ಸಮ್ಟೆಡ್ ಆಗಿರ್ತಾರೆ, ಫೀ ಇರೋದಿಲ್ಲ. ಕೇವಲ ಯಾರಾದರೂ ಜನರಲ್ ಕ್ಯಾಟಗರಿ ಇದ್ದರೆ 100 ರೂಪಾಯಿನ ಪೇ ಮಾಡಿದ್ರೆ, ಅಂದರೆ ಫೀಸನ್ನು ಪೇ ಮಾಡಿದ್ರೆ ಸಾಕು.
ಇನ್ನು ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಯಾವ ರೀತಿ ಇರುತ್ತೆ, ಇದೊಂದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಆಗಿರುತ್ತೆ. MCQ ಫಾರ್ಮೆಟಲ್ಲಿ ಇರುತ್ತೆ. MCQ ಫಾರ್ಮೆಟಲ್ಲಿ ಎಕ್ಸಾಮ್ ಇರುತ್ತೆ. ಸೊ ಟೋಟಲ್ ಆಗಿ 100 ಕ್ವಶನ್ಸ್ ಇರುತ್ತೆ. 100 ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ. 25 ಕ್ವಶನ್ಸ್ ಬಂದ್ಬಿಟ್ಟು ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಇರುತ್ತೆ. ಸೊ ಆಲ್ರೆಡಿ ಸ್ಟೇಟ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ ಕೂಡ ಇದು ರೀಸನಿಂಗ್ ಇದೆ. ಮೆಂಟಲ್ ಎಬಿಲಿಟಿ ಅಂತ ಏನು ಕರಿತೀವಿ ಅದು ಇರುತ್ತೆ. ಕರ್ನಾಟಕದಲ್ಲಿ ಯಾರಾದರೂ ಪೊಲೀಸ್ ಕಾನ್ಸ್ಟೇಬಲ್ ಬರೀತಾ ಇದ್ದರೆ ಸೊ ಅವರು ಇದಕ್ಕೂ ಕೂಡ ಕಾಂಪೀಟ್ ಮಾಡ್ಬೋದು. ಯಾಕಂತಂದರೆ ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆದರೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಸೆಂಟ್ರಲ್ ಗೌರ್ಮೆಂಟಲ್ಲಿ ಯಾವ ಜಾಬ್ಸ್ ಇದೆ ಅಂತ. ಇಲ್ಲೂ ಕೂಡ ನೀವು ಕಾಂಪೀಟ್ ಮಾಡ್ಬೋದು. ಮತ್ತು ಜನರಲ್ ನಾಲೆಡ್ಜ್ ಆ್ಯಂಡ್ ಜನರಲ್ ಅವೇರ್ನೆಸ್ ಬಂದ್ಬಿಟ್ಟು ಕರೆಂಟ್ ಅಫೇರ್ಸ್, ಹಿಸ್ಟ್ರಿ, ಜಿಯೋಗ್ರಫಿ ಇವೆಲ್ಲ ಇರುತ್ತೆ. ಇದು 25 ಕ್ವಶನ್ಸ್ ಇರುತ್ತೆ. ಇವನ್ ಸ್ಟೇಟ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ ಕೂಡ ಇದನ್ನು ಎಲ್ಲರೂ ಓದ್ತಾರೆ. ಆಮೇಲೆ ಎಲಿಮೆಂಟರಿ ಮ್ಯಾಥಮೆಟಿಕ್ಸ್, ಬೇಸಿಕ್ ಮ್ಯಾಥಮೆಟಿಕ್ಸ್ ಇರುತ್ತೆ. ಅದು ಕೂಡ 25 ಮಾರ್ಕ್ಸ್ಗೆ ಇರುತ್ತೆ. 25 ಕ್ವಶನ್ಸ್ ಇರುತ್ತೆ. ಮತ್ತು ಇಂಗ್ಲೀಷ್ ಬಾರ್ ಹಿಂದಿ ಯಾವುದಾದ್ರೂ ಒಂದನ್ನು ನಾವು ಚೂಸ್ ಮಾಡ್ಕೋಬೋದು. ಇಂಗ್ಲೀಷ್ ಅಥವಾ ಹಿಂದಿನ 25 ಕ್ವಶನ್ಸ್ ಇರುತ್ತೆ. ಟೋಟಲ್ ಆಗಿ 90 ಮಿನಿಟ್ಸ್ ಇರುತ್ತೆ. ಅಂದರೆ ಒಂದೂವರೆ ಗಂಟೆ ಸಮಯದಲ್ಲಿ 90 ಕ್ವಶನ್ ಅಂದರೆ ಟೋಟಲ್ 100 ಕ್ವಶನ್ಸು 90 ನಿಮಿಷ ಅಂದರೆ 1.5 hour ಟೈಮ್ ಇರುತ್ತೆ. ಇದು ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಆಗಿರುತ್ತೆ. ಮತ್ತು ಇದು ಆದಮೇಲೆ ಎಕ್ಸಾಮಿನೇಷನ್ ಆದಮೇಲೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ. ಸೊ ಅದರಲ್ಲಿ ಲಡಾಖ್ ರೀಜನ್ಗೆ ದೋಸ್ ಬಿಲಾಂಗಿಂಗ್ ಟು ಲಡಾಖ್ ರೀಜನ್ ಅವರು ಯಾರಾದರೂ ಇದ್ದರೆ ಅವರಿಗೆ 5 ಕಿಲೋಮೀಟರ್ ಇನ್ 24 ಮಿನಿಟ್ಸ್ 5 ಕಿಲೋಮೀಟರ್ ಇನ್ 24 ಮಿನಿಟ್ಸ್ ಮೇಲ್ಗಿರುತ್ತೆ. 1.6 ಕಿಲೋಮೀಟರ್ ಇನ್ 8.5 ಮಿನಿಟ್ಸಲ್ಲಿ ಒಂದು ರೇಸ್ ಇರುತ್ತೆ. ಸೊ ಇದು ಬಂದುಬಿಟ್ಟು ಮೇಲ್ಗೆ 5 ಕಿಲೋಮೀಟರ್ ಇರುತ್ತೆ. ಕರ್ನಾಟಕದವ್ರಿಗೆ ಇದು ಆಲ್ಮೋಸ್ಟ್ ಇದೇ ಇರುತ್ತೆ. 5 ಕಿಲೋಮೀಟರ್ ಇರುತ್ತೆ. 24 ಮಿನಿಟ್ಸಲ್ಲಿ ಕವರ್ ಮಾಡಬೇಕಾಗುತ್ತೆ. ಫಾರ್ ಕ್ಯಾಂಡಿಡೇಟ್ಸ್ ಆಫ್ ಲಡಾಖ್ ರೀಜನ್ದವ್ರಿಗೆ ಮೇಲ್ಗೆ 1.6 ಕಿಲೋಮೀಟರ್ ಇನ್ 6.5 ಮಿನಿಟ್ಸ್ಗೆ ಕವರ್ ಮಾಡಬೇಕು ರೇಸನ್ನು. ಫೀಮೇಲ್ಗೆ 800 ಮೀಟರ್ಸ್ ಇನ್ 4 ಮಿನಿಟ್ಸಲ್ಲಿ ಕವರ್ ಮಾಡಬೇಕು. ಇದು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಆಗಿರುತ್ತೆ. ಆಮೇಲೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ PST ಅಂತ ಕೂಡ ಇರುತ್ತೆ. ಅದು ಆದಮೇಲೆ ಇರುತ್ತೆ. ಹೈಟ್ ಬಂದುಬಿಟ್ಟು 170 ಸೆಂಟಿಮೀಟರ್ ಇರಬೇಕು ಮೇಲ್ಗೆ. ಫೀಮೇಲ್ಗೆ 157 ಸೆಂಟಿಮೀಟರ್ ಮಿನಿಮಮ್ ಆಗಿ ಇರಬೇಕಾಗುತ್ತೆ. ಇನ್ನು ಚೆಸ್ಟ್, ಮೇಲ್ ಕ್ಯಾಂಡಿಡೇಟ್ಸ್ಗೆ ಚೆಸ್ಟ್ ಎಷ್ಟು ಇರಬೇಕು ಅಂದರೆ ಎಕ್ಸ್ಪ್ಯಾಂಡ್ ಮಾಡದೇ ಇರುವಾಗ 80 ಸೆಂಟಿಮೀಟರ್ ಇರಬೇಕು. ಮಿನಿಮಮ್ ಎಕ್ಸ್ಪ್ಯಾನ್ಷನ್ 5 ಸೆಂಟಿಮೀಟರ್ ಆಗಬೇಕಾಗುತ್ತೆ. ಇಲ್ಲೊಂದು ರಿಲ್ಯಾಕ್ಸೇಷನನ್ನು ಕೊಟ್ಟಿದ್ದಾರೆ. ಕ್ಯಾಂಡಿಡೇಟ್ಸ್ ಬಿಲಾಂಗಿಂಗ್ ಟು ಶೆಡ್ಯೂಲ್ಡ್ ಟ್ರೈಬ್ಸ್ಗೆ ಅಲ್ಲಿ 76 ಸೆಂಟಿಮೀಟರ್ ಇರುತ್ತೆ ಮಿನಿಮಮ್ ಆಗಿ. ಎಕ್ಸ್ಪ್ಯಾಂಡ್ ಮಾಡಿದಾಗ 5 ಸೆಂಟಿಮೀಟರ್ ಎಕ್ಸ್ಪ್ಯಾನ್ಷನ್ ಆಗಬೇಕಾಗುತ್ತೆ. ಸೊ ಅದೇ ರೀತಿ ಗೂರ್ಖಾಸ್, ಆಮೇಲೆ ಡೋಗ್ರಾಸ್, ಮರಾಠಾಸ್ ಕ್ಯಾಂಡಿಡೇಟ್ಸ್ ಬಿಲಾಂಗಿಂಗ್ ಟು ದ ಸ್ಟೇಟ್ಸ್. ಸೊ ಇವರಿಗೆ 78 ಸೆಂಟಿಮೀಟರ್ ಇರುತ್ತೆ ಅನ್ಎಕ್ಸ್ಪ್ಯಾನ್ಷನಲ್ಲಿ, ಅಂದರೆ ರಿಲ್ಯಾಕ್ಸೇಷನ್ ಇರುತ್ತೆ 78 ಸೆಂಟಿಮೀಟರು. ಅನ್ಎಕ್ಸ್ಪ್ಯಾಂಡ್ ಮಾಡಿದಾಗ ಮಿನಿಮಮ್ ಎಕ್ಸ್ಪ್ಯಾನ್ಷನ್ ಎಷ್ಟಾಗಬೇಕು 5 ಸೆಂಟಿಮೀಟರ್ ಎಕ್ಸ್ಪ್ಯಾನ್ಷನ್ ಆಗಬೇಕಾಗುತ್ತೆ. ಸೊ ಇಷ್ಟು ಇವತ್ತಿನ ಕ್ಲಾಸ್ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ. ಯಾರಾದರೂ ಈ ಒಂದು ಹುದ್ದೆಗಳಿಗೆ ಇಂಟ್ರೆಸ್ಟ್ ಇದ್ದು ಕರ್ನಾಟಕದಿಂದ ಇಂಟ್ರೆಸ್ಟ್ ಇದ್ದವರು ಅಪ್ಲೈ ಮಾಡಬಹುದು. ಸೊ ಡಿಟೇಲ್ ನೋಟಿಫಿಕೇಷನನ್ನು ssc.nic.in ಇಂದ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಹಾಗೆ ಜಾಯಿನ್ ಟು ಲರ್ನ್ ಟೆಲಿಗ್ರಾಮ್ ಲಿಂಕ್ ಇರುತ್ತೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ. ಜಾಯಿನ್ ಟು ಲರ್ನ್ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ. ಸೊ ಈ ಒಂದು ಟೆಲಿಗ್ರಾಮಲ್ಲಿ ಕೂಡ ನಾವು PDF ಅನ್ನು ಶೇರ್ ಮಾಡಿರ್ತೀನಿ. ಅಲ್ಲೂ ಕೂಡ ನೀವು PDF ಅನ್ನು ನೋಟಿಫಿಕೇಷನ್ PDF ಅನ್ನು ಡೌನ್ಲೋಡ್ ಮಾಡಿಕೊಂಡು ಸೊ ಡೀಟೇಲ್ ಆಗಿ ನೋಡ್ಕೋಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.